ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಆ ದೇವರಿಗೆ ಅರ್ಪಿಸುವ ಅದ್ಭುತ ರುಚಿಯ ಸಪಾದ ಭಕ್ಷ್ಯ ಅಥವಾ ಪ್ರಸಾದದ ಶೀರ. ಈ ಪ್ರಸಾದಕ್ಕೆ ಅದರದ್ದೇ ಆದ ಒಂದು ಪವಿತ್ರ ನಿಯಮವಿದೆ. ಹೌದು, ಇದರಲ್ಲಿ ಬಳಸುವ ಪ್ರತಿಯೊಂದು ಪದಾರ್ಥವೂ ಒಂದಕ್ಕೊಂದು ಸಮ ಪ್ರಮಾಣದಲ್ಲಿ ಇರಬೇಕು. ಅದನ್ನೇ ಸಪಾದ ಅಂದರೆ 1/4 ಭಾಗ ಅಂತ ಕರೆಯೋದು. ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನದ ಶೈಲಿಯಲ್ಲಿ ಪರ್ಫೆಕ್ಟಾಗಿ ಮೃದುವಾಗಿ ಬಾಯಲ್ಲೇ ಇಟ್ಟರೆ ಕರಗುವಂಥ ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ಪರ್ಫೆಕ್ಟ್ ಅಳತೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಲೋಟದಷ್ಟು ತುಪ್ಪ ಇಟ್ಕೊಂಡಿದ್ದೀನಿ. 1/4 ಲೋಟದಷ್ಟು ಚಿರೋಟಿ ರವೆನ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು. ಚಿರೋಟಿ ಅಂದರೆ ಸಣ್ಣ ಚಿರೋಟಿ ರವೆ ಬರುತ್ತಲ್ಲ ಅದು. ಆಮೇಲೆ 2 ಲೋಟದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಲೋಟದಲ್ಲಿ 3 ಲೋಟ ಹಾಲನ್ನು ತೊಗೊಂಡಿದ್ದೀನಿ. ಆಮೇಲೆ 3 ಲವಂಗ ಮತ್ತು 3 ಏಲಕ್ಕಿ. 3 ಏಲಕ್ಕಿನ ಸಿಪ್ಪೆ ಬಿಡಿಸಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಜೊತೆಗೆ ದ್ರಾಕ್ಷಿ ಗೋಡಂಬಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇಲ್ಲಿ ನಾನು ಚಿರೋಟಿ ರವೆನ ನೋಡಿ ಈ ಥರ ಸಣ್ಣಗಿರುತ್ತೆ ಚಿರೋಟಿ ರವೆ, ಹುರಿದಿಲ್ಲದೆ ಇರೋಂಥ ಚಿರೋಟಿ ರವೆನ ತೊಗೊಂಡಿದ್ದೀನಿ. ಈಗ ನಾವು ಅದನ್ನು ಹುರ್ಕೋಬೇಕು. ನೋಡಿ, ಇಲ್ಲಿ ಒಂದು ಬಾಳೆಹಣ್ಣು ಕೂಡ ಇಟ್ಕೊಂಡಿದ್ದೀನಿ. ಪ್ರಸಾದಕ್ಕೆ ಇದಿಷ್ಟು ಇರಲೇಬೇಕು. ಬಾಳೆಹಣ್ಣು ಸಹ ಹಾಕ್ತಾರೆ ಈ ಪ್ರಸಾದದಲ್ಲಿ. ಮೊದಲಿಗೆ ನಾವು 3 ಲೋಟದಷ್ಟು ಹಾಲನ್ನು ಕಾಯೋದಕ್ಕೆ ಇಟ್ಕೊಳ್ಳೋಣ. ನಾನಿಲ್ಲಿ 3 ಲೋಟ ಹಾಲನ್ನು ಕಾಯಿಸಿಲ್ದಿರೋ ಹಾಲನ್ನು ತೊಗೊಂಡಿದ್ದೀನಿ. ಈಗ ನಾನು ಅದನ್ನು ಕಾಯೋದಕ್ಕೆ ಇಡ್ತೀನಿ. ಸಣ್ಣ ಊರಿನಲ್ಲಿ ಹಾಲನ್ನ ಕಾಯಕ್ಕೆ ಇಟ್ಕೊಂಡು ನಾವೀಗ ಬಾಳೆಹಣ್ಣನ್ನು, ನಾನಿಲ್ಲಿ ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. 1 ಪಚ್ಚಬಾಳೆಹಣ್ಣು ಸಾಕು ಈ ಅಳತೆಗೆ. ಇದನ್ನು 4 ಭಾಗ ಆಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಏಕೆಂದರೆ ಇದು ಪ್ರಸಾದದೊಳಗೆ ಕರೆಕ್ಟಾಗಿ ಎಲ್ಲ ಕಡೆನೂ ಸಮ ಪ್ರಮಾಣದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಬೇಕಲ್ವ. ಹಾಗಾಗಿ ಇದನ್ನು ನಾನು 4 ಭಾಗ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣ ಚೂರುಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದು ನಾನು ತೋರಿಸಿರೋ ಅಂಥ ಪ್ರತಿಯೊಂದು ಇಂಗ್ರೀಡಿಯೆಂಟು ತುಂಬಾ ಇಂಪಾರ್ಟೆಂಟು. ನೋಡ್ಕೊಳ್ಳಿ. ಈಗ ಮೊದಲಿಗೆ ನಾನು ಹಾಲನ್ನ ಸಣ್ಣ ಊರಿನಲ್ಲಿ ಕಾಯಕ್ಕಿಟ್ಟಿದ್ದೀನಿ. ಇನ್ನೊಂದು ಕಡೆ ನಾನಿಲ್ಲಿ ಕಡಾಯಿನಲ್ಲಿ ತೊಗೊಂಡಿರೋಂಥ 1 ಲೋಟ ತುಪ್ಪನ ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಆ ತುಪ್ಪನ ಕರಗೋದಕ್ಕೆ ಬಿಡಬೇಕು. ಇದೆಷ್ಟನ್ನು ನಾವು ಸಣ್ಣ ಊರಿನಲ್ಲೇ ಮಾಡ್ಕೋಬೇಕು. ಈಗ ತುಪ್ಪ ಕರಗಿದ ಮೇಲೆ 3 ಲವಂಗ ಹಾಕಿ, ಲವಂಗ ಹಾಕಿದ್ಮೇಲೆ ಗೋಡಂಬಿ ಒಂದು 7ರಿಂದ 8 ಗೋಡಂಬಿನ ನಾನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದಿಷ್ಟು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಸ್ವಲ್ಪ ಕೆಂಪು ಬಣ್ಣ ಬಂದ ಮೇಲೆ ನಾವು ದ್ರಾಕ್ಷಿನ ಹಾಕ್ಕೋಬೇಕು. ದ್ರಾಕ್ಷಿ ಊದ್ಕೋಬೇಕು. ನೋಡಿ, ಈ ಥರ ಕೆಂಪು ಇದ್ದಿದ್ದು ಬೆಳ್ಳಗಾಗಿ ಊದ್ಕೊಂಡಿದೆ. ನಂತರ ನಾನಿಲ್ಲಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. 1 ಲೋಟದಲ್ಲಿರುವಂಥ ಚಿರೋಟಿ ರವೆನ ಈ ಥರ ಸುರಿತಾ ಕೈ ಆಡ್ತಾ ಇದ್ದೀನಿ. ಹಾಗೆ ಇನ್ನೂ ಸ್ವಲ್ಪ ಕಾಲು ಭಾಗ ನಾನು ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಈ ಕಡೆ ರವೆನ ಹಾಕ್ಕೊಳ್ತಾ ಆ ಕಡೆ ಕೈ ಆಡ್ಕೊಳ್ತಾ ಮಾಡ್ಕೋಬೇಕು. ಈಗ ಲೋ ಫ್ಲೇಮಲ್ಲೇ ಇದೇ ತುಪ್ಪದಲ್ಲಿ ನಾನು ರವೆನ ಹುರ್ಕೊಳ್ತಾ ಇದ್ದೀನಿ. ಹುರಿದಿರೋದಿರಲ್ಲ ಇದು ರವೆ, ಇದರಲ್ಲೇ ನಾವು ಈ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಈಗ ಹುರ್ಕೊಳ್ಳುವ ಟೈಮಲ್ಲೇ ನಾವು ಬಾಳೆಹಣ್ಣು ಕೂಡ ಸೇರಿಸ್ಕೋಬೇಕು. ಬಾಳೆಹಣ್ಣು ತುಪ್ಪ ಮತ್ತು ರವೆ ದ್ರಾಕ್ಷಿ ಗೋಡಂಬಿ ಜೊತೆ ಅದನ್ನು ಕೂಡ ಹುರ್ಕೋಬೇಕು. ಇದಿಷ್ಟನ್ನು ಸೇರಿಸ್ಕೊಂಡು ಸಣ್ಣ ಊರಿನಲ್ಲೇ ಆದಷ್ಟು ಹುರ್ಕೋಬೇಕು. ನೋಡಿ, ಬಣ್ಣ ಕೂಡ ಸ್ವಲ್ಪ ಬದಲಾಗ್ತಾ ಇದೆ. ಹಾಗೆ ಒಂಥರ ಪರಿಮಳನೂ ಚೆನ್ನಾಗಿ ಬರ್ತಾ ಇದೆ ಲವಂಗ ಹಾಕಿರೋದ್ರಿಂದ, ಮತ್ತು ತುಪ್ಪದ ಘಮನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕೈಯಾಡ್ತಾನೇ ಇರಬೇಕು. ಈಗ ನಮ್ಮ ಹಾಲು ಕಾದಿದೆ. ಈಗ ಆಫ್ ಮಾಡಿ ಆ ಹಾಲನ್ನೇ ನಾವು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಹಾಲು ಸ್ವಲ್ಪ ಬೆಚ್ಚಗಾದ್ಮೇಲೆ ಈಗ ನಾನು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಂಡಿದ್ದೀವಿ. ಆದಷ್ಟು ಕೈ ಬಿಡ್ದಲ್ಲೇ ಕೈಯಾಡ್ತಾನೆ ಇರಬೇಕು, ಸಣ್ಣೂರಿನಲ್ಲೇ ಇರಬೇಕು ಫ್ಲೇಮು. ಈಗ ಕೈಯಾಡ್ತಾ ನಾವು ಇಲ್ಲಿ ಕಾಯಿಸಿರೋವಂಥ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹೋಗಬೇಕು. ಸ್ವಲ್ಪ ಹಾಲು ಹಾಕ್ಕೊಳ್ಬೇಕು ಮತ್ತು ಇಲ್ಲಿ ಕೈಯಾಡ್ತಾ ಇರಬೇಕು. ಕೈ ಮಾತ್ರ ಬಿಡಲೇಬಾರ್ದು, ಆ ಥರ ಕೈಯಾಡ್ತಾ ಇರಬೇಕು. ಇದು ಚಿರೋಟಿ ರವೆ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಕೈಯಾಡ್ತಾ ಇರಬೇಕು. ಆಮೇಲೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನಾವು ತುಪ್ಪ ಮುಂಚೆನೇ ಹಾಕಿ ಅಷ್ಟು ತುಪ್ಪದಲ್ಲೂ ಹಾಕ್ಕೊಂಡು ನಾವು ಹುರಿದಿರೋದ್ರಿಂದ ಗಂಟಾಗೋದಿಲ್ಲ. ನಾನು ಹೇಳಿರೋ ಅಂಥ ಇದೆಲ್ಲ ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಗಂಟಾಗ್ದಲೇ ಚೆನ್ನಾಗಿ ಬರುತ್ತೆ ನಮ್ಮ ಪ್ರಸಾದ. ನೋಡಿ, ಈಗ ಹಾಲು ಸ್ವಲ್ಪನೇ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೇ ಈ ಹಾಲು ಬೆಚ್ಚಗಿರೋದ್ರಿಂದ ರವೆ ಕೂಡ ಚೆನ್ನಾಗಿ ಹರಳ್ತಾ ಹೋಗುತ್ತೆ. ನೋಡಿ, ಈಗ ಎಲ್ಲ ಸೇರಿಸ್ಕೊಂಡು ದ್ರಾಕ್ಷಿ ಗೋಡಂಬಿ ಲವಂಗ ಇದಿಷ್ಟು ಬಾಳೆಹಣ್ಣು ಮತ್ತು ರವೆ ಎಲ್ಲದನ್ನು ಚೆನ್ನಾಗಿ ಈ ಹಾಲಿನ ಜೊತೆ ಚೆನ್ನಾಗಿ ಬೆರೆಸ್ಕೊಂಡಿದೆ. ಈಗ ಚೆನ್ನಾಗಿ ಸ್ಮೂತಾಗಿ ಬರ್ತಾ ಇದೆ ನೋಡಿ ಟೆಕ್ಸ್ಚರು. ಈ ಹಾಲೆಲ್ಲ ಹೀರ್ಕೊಂಡು ಚೆನ್ನಾಗಿ ರವೆ ಅರಳ್ತಾ ಇದೆ. ಈ ಲೆವೆಲಿಗೆ ಬಂದಾಗ ಅಂದರೆ ಈ ಸ್ಟೇಜಿಗೆ ನೋಡಿ ರವೆ 3/4 ಭಾಗ ಆಲ್ರೆಡಿ ಒಂದು 90% ಅಷ್ಟು ಅರಳ್ಕೊಂಡಿದೆ. ನೋಡಿ, ರವೆ ಎಷ್ಟು ಚೆನ್ನಾಗಿ
ಅರಳ್ಕೊಂಡಿದೆ. ಈ ಸ್ಟೇಜಲ್ಲಿ ನಾವು ಸಕ್ಕರೆನ ಹಾಕೋಬೇಕು. ರವೆ ಅರಳೋದಕ್ಕೆ ಮುಂಚೆನೇ ನಾವು ಸಕ್ಕರೆ ಹಾಕಬಾರ್ದು. ಈ ಸ್ಟೇಜಲ್ಲಿ ನಾವೀಗ 2 ಲೋಟ ಸಕ್ಕರೆ ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಏನು ಅಳತೆ ತೋರಿಸಿದ್ದೀನೋ ಅದೇ ಅಳತೆನಲ್ಲಿ ಮಾಡಿದ್ರೆ ಇದು ಪ್ರಸಾದ ಫೇಲ್ ಆಗೋ ಚಾನ್ಸೇ ಇಲ್ಲ. ನೋಡಿ, ಈಗ ಸಕ್ಕರೆನ ಹಾಕ್ಕೊಂಡು ಇದಿಷ್ಟನ್ನು ನಾನು ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡ್ಮೇಲೆ ಸಕ್ಕರೆ ಕರಗೋವರೆಗೂ ಈ ಥರನೇ ಕೈಯಾಡ್ತಾನೇ ಇರಬೇಕು. ಸಕ್ಕರೆ ಕರಗುವಾಗ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ. ನೋಡಿ, ಬಣ್ಣ ಬದಲಾಗ್ತಾ ಇದೆ. ನೋಡಿ, ಈ ಥರ ಬರುತ್ತೆ. ಸಕ್ಕರೆ ಕರಗಿ ನೀರಾಗುತ್ತೆ, ಆದರೆ ತೆಳ್ಳಗೇನಾಗೋದಿಲ್ಲ. ಆಮೇಲೆ ಗಟ್ಟಿಯಾಗುತ್ತೆ ಚೆನ್ನಾಗಿ. ನೋಡಿ, ಈ ಥರ ಕೈಯಾಡ್ತಾನೆ ಇರಬೇಕು. ಕೈ ಬಿಡ್ದಲ್ಲೇ ಚೆನ್ನಾಗಿ ಕೈಯಾಡಬೇಕು. ಇಷ್ಟೊತ್ತಿಗಾಗಲೇ ಬಾಳೆಹಣ್ಣು ಮತ್ತು ಲವಂಗದ್ದು ದ್ರಾಕ್ಷಿ ಗೋಡಂಬಿ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿ, ಎಲ್ಲೂ ಗಂಟು ಆಗ್ತಾ ಇಲ್ಲ. ಇದು ಸಕ್ಕರೆ ಕರಗಿ ನೆಕ್ಸ್ಟ್ ಸ್ಟೇಜಿಗೆ ಬಂದಿರೋದು ಇದು. ನೋಡಿ, ಈಗ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪ ಬಿಡೋದಕ್ಕೆ ಶುರುವಾಯಿತು. ಕೈಯಾಡ್ತಾನೆ ಇರಬೇಕು. ಕೈ ಬಿಡ್ದಲ್ಲೇ ಚೆನ್ನಾಗಿ ಕೈಯಾಡ್ತಾ ಇದ್ದರೆ ಎಲ್ಲೂ ಗಂಟಾಗೋದಿಲ್ಲ. ನೋಡಿ, ಈಗ ಎಲ್ಲ ಸ್ವಲ್ಪ ಹೀರ್ಕೊಂಡು ಗಟ್ಟಿ ಆಗ್ತಾಯಿದೆ. ಈ ಸಮಯದಲ್ಲಿ ಸ್ವಲ್ಪ ಒಂದು 2ರಿಂದ 3 ನಿಮಿಷ ಲಿಡ್ನ ಮುಚ್ಚಿಟ್ಬಿಟ್ಟು ಮತ್ತೆ ಈಗ ಒಂದು ಸತಿ ಕೈ ಎಳ್ಬಿಟ್ಟು ಸ್ಟವ್ನ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿ ಒಂದು 5ರಿಂದ 6 ನಿಮಿಷ ಬಿಟ್ಟು ನಾವು ಕೈ ಆಡಿಕೊಂಡು ಪ್ರಸಾದ ರೆಡಿಯಾಗುತ್ತೆ. ನೋಡಿ, ಈಗ ಪ್ರಸಾದ ರೆಡಿಯಾಗಿದೆ. ಈಗ ಇನ್ನೂ ಬಿಸಿ ಬಿಸಿ ಇದೆ. ಸ್ವಲ್ಪ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಾಗುತ್ತೆ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಎಲ್ಲೋ ಗಂಟಿಲ್ದಲೇ ಸ್ಮೂತಾಗಿ ಬಂದಿದೆ. ತುಪ್ಪನೂ ತುಂಬ ಜಾಸ್ತಿ ಆಗಿದೆ ಅಂತ ಏನು ಅನ್ನಿಸ್ತಿಲ್ಲ. ಕರೆಕ್ಟಾಗಿದೆ, ಪರ್ಫೆಕ್ಟ್ ಅಳತೆನಲ್ಲಿ. ಹಾಲು, ಸಕ್ಕರೆ, ತುಪ್ಪ, ದ್ರಾಕ್ಷಿ ಗೋಡಂಬಿ, ಬಾಳೆಹಣ್ಣು, ಲವಂಗ, ಏಲಕ್ಕಿ ಪುಡಿ ಎಲ್ಲ ಸೇರಿರುವಂಥ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ರೆಡಿಯಾಗಿದೆ. ಇದು ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಪ್ರಸಾದ ಸಿದ್ಧವಾಗಿದೆ ಅಂತ. ನಿಮ್ಮನೆಯಲ್ಲೂ ಪೂಜೆ ಇದ್ದಾಗ ಇದೇ ಅಳತೆ ಪ್ರಸಾದ ಮಾಡಿ ನೋಡಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವತ್ತಿನ ಈ ಸಾಂಪ್ರದಾಯಿಕ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.